ಹಾಯ್ ಎಲ್ಲರಿಗೂ, ನಾನಿವತ್ತು ಕೆಂಪು ಕಡಲೆ ಉಪ್ಕರಿ ಮತ್ತು ಅವಲಕ್ಕಿಯ ರೆಸಿಪಿಯನ್ನು ಹೇಳುತ್ತೇನೆ. ಇದಕ್ಕೆ ಕಡಲೆ ಬಜ್ಜಿಲ್ ಅಂತ ಹೇಳ್ತೇವೆ ಇಲ್ಲಿ ಮಂಗಳೂರಲ್ಲಿ. ಮೊದಲಿಗೆ ಕಡಲೆ ಉಪ್ಕರಿ ಮಾಡಲಿಕ್ಕೆ ತೆಂಗಿನೆಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸು, ಕರಿಬೇವು, ಸ್ವಲ್ಪ ಹಿಂಗ್ ಪೌಡರ್ ಹಾಕಿ ಒಗ್ಗರಣೆ ಕೊಡಬೇಕು. ನಂತರ ಇದಕ್ಕೆ ಬೇಯಿಸಿದ ಕಡಲೆಯನ್ನು ಹಾಕಬೇಕು ಮತ್ತು ಕಟ್ ಮಾಡಿದ ಹಸಿಗೆಣಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಗೆಣಸು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಬೇಯಿಸಬೇಕು. ಕಾಲು ಟೀ ಸ್ಪೂನ್ ಸಕ್ಕರೆ ಹಾಕಿದರೆ ಸಾಕು. ಹತ್ತು ನಿಮಿಷ ಆದರೆ ಬೇಯಿಸಬೇಕಾಗ್ತದೆ. ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು, 2 ಟೀ ಸ್ಪೂನ್. ಇದೀಗ ಆಗಿದೆ. ಮಸಾಲ ಅವಲಕ್ಕಿ ಮಾಡಲಿಕ್ಕೆ ನಾನು ಸಿಂಪಲ್ ಮೆಥಡ್ ಮಾಡೋದು. ತೆಂಗಿನೆಣ್ಣೆ, ಸಾಸಿವೆ, ಬ್ಯಾಡಗಿ ಮೆಣಸನ್ನು ಸ್ವಲ್ಪ ರೋಸ್ಟ್ ಆಗುವ ತನಕ ಹುರಿಬೇಕು ಒಗ್ಗರಣೆಯಲ್ಲಿ. ನಂತರ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ತಣ್ಣಗೆ ಆದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ಬ್ಯಾಡಗಿ ಮೆಣಸು ರೋಸ್ಟ್ ಆದದ್ರಿಂದ ಇದನ್ನು ಚೆನ್ನಾಗಿ ಹುಡಿ ಮಾಡ್ಬೋದು. ನಂತರ ಅರ್ಧ ಟೀ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತೇನೆ ನಾನು. ಇದೆಲ್ಲ ಮಿಕ್ಸ್ ಆದ ನಂತರ ಅದಕ್ಕೆ ಬೇಕಾಗುವಷ್ಟು ಅವಲಕ್ಕಿ ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ತುಂಬ ಜಾಸ್ತಿ ಹಾಕಬಾರ್ದು, ಅವಲಕ್ಕಿ ಗಟ್ಟಿ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.